ಇರಾನ್ನೊಂದಿಗಿನ ಸಂಘರ್ಷದ ನಡುವೆ ಅಮೆರಿಕದ ಯುದ್ಧ ವಿಮಾನಗಳು ಪತನಗೊಂಡಿರುವುದು ರಾಜತಾಂತ್ರಿಕ ಮಾತುಕತೆಗಳ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಅವರು ಇರಾನ್ ಮತ್ತು ಗಲ್ಫ್ ವಲಯದಲ್ಲಿ ಅಮೆರಿಕದ 2 ಪ್ರಮುಖ ಯುದ್ಧ ವಿಮಾನಗಳು ಪತನಗೊಂಡಿವೆ. F-15E ಸ್ಟ್ರೈಕ್ ಈಗಲ್ ಇರಾನ್ನ ಗುಂಡಿನ ದಾಳಿಗೆ ತುತ್ತಾಗಿ ಪತನಗೊಂಡಿದ್ದು, ಇದರಲ್ಲಿದ್ದ 2 ಸಿಬ್ಬಂದಿ ಪೈಕಿ ಒಬ್ಬರನ್ನು ರಕ್ಷಿಸಲಾಗಿದ್ದು ಮತ್ತೊಬ್ಬರು ನಾಪತ್ತೆಯಾಗಿದ್ದಾರೆ. A-10 ವಾರ್ಥಾಗ್ ಕೂಡ ಇರಾನ್ ದಾಳಿಗೆ ತುತ್ತಾಗಿದೆ. ಇದು ಕುವೈತ್ ಗಡಿಯಲ್ಲಿ ಪತನಗೊಂಡಿದೆ. ಇದರ ಪೈಲಟ್ ಸುರಕ್ಷಿತವಾಗಿದ್ದು ಅವರನ್ನು ರಕ್ಷಿಸಲಾಗಿದೆ ಎಂದು ತಿಳಿಸಿದರು. ನಾಪತ್ತೆಯಾಗಿರುವ ಪೈಲಟ್ಗಾಗಿ ಹುಡುಕಾಟ ನಡೆಸುತ್ತಿದ್ದ 2 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳ ಮೇಲೂ ಇರಾನ್ ದಾಳಿ ನಡೆಸಿದೆ. ಆದರೆ ಅವು ಯಶಸ್ವಿಯಾಗಿ ಇರಾನ್ ವೈಮಾನಿಕ ವಲಯದಿಂದ ಹೊರಬಂದಿವೆ ಎಂದರು.